ನಮಸ್ಕಾರ. ಬೆಂಗಳೂರು ಬುಲ್ಸ್ ತಂಡಕ್ಕೆ ಮತ್ತೆ ಭರತ್ ಎಂಟ್ರಿ ಬನ್ನಿ ತಿಳಿಸ್ಕೊಡ್ತಾ ಬರ್ತೀನಿ. ಹೌದು, ಅದಕ್ಕಿಂತ ಮುಂಚೆ ಹೊಸಬರು ನೋಡ್ತಾ ಇರೋ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪ್ರತಿಯೊಂದು ವಿಡಿಯೋಕ್ಕೂ ಸಪೋರ್ಟ್ ಮಾಡ್ತಾ ಬನ್ನಿ. ಹೌದು, ಇವತ್ತು ಆಕ್ಷನ್ ಇದೆ. ಪ್ರೊ ಕಬಡ್ಡಿ PK 2024 ಸೀಸನ್ 11 ಆಕ್ಷನ್ ಇದೆ. ಹೌದು, ಇನ್ನು ಭರತ್ ಅವರು ಕೂಡ ರಿಲೀಸ್ ಆಗಿದ್ದಾರೆ. ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲೇ ಇದ್ದರು, ಅವರು ಕೂಡ ರಿಲೀಸ್ ಆಗಿದ್ದಾರೆ. ಇವತ್ತು ಆಕ್ಷನ್ ಇದೆ. ಇವತ್ತು ಕೆಟಗರಿ A ಮತ್ತು ಕೆಟಗರಿ B ಆಕ್ಷನ್ ಇದೆ. ನಾಳೆ ಕೂಡ ಇದೆ ಆಕ್ಷನು. ಇವತ್ತು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಭರತ್ ಅವರು ಕೆಟಗರಿ ಬಿಗೆ ಸೇರ್ತಾರೆ. ಆ್ಯಂಡ್ ಕೆಟಗರಿ B ಕೂಡ ಇವತ್ತು ಆಕ್ಷನ್ ಇದೆ. ಇವತ್ತು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಭರತ್ ಅವ್ರನ್ನ ಪಿಕ್ ಮಾಡಲ್ಲ ಬನ್ನಿ ತಿಳಿಸ್ಕೊಡ್ತಾ ಬರ್ತೀನಿ. ಹೌದು, ಭರತ್ ಅವ್ರನ್ನ ಪಿಕ್ ಮಾಡುವ ಸಾಧ್ಯತೆ ಕೂಡ ಹೆಚ್ಚಿದೆ. ಆ್ಯಂಡ್ ಭರತ್ ಅವ್ರನ್ನ ಕಡಿಮೆ ಅಮೌಂಟ್ಗೆ ಪಿಕ್ ಮಾಡುವ ಸಾಧ್ಯತೆ ಕೂಡ ಹೆಚ್ಚಿದೆ ಈ ಸಲ. ಆ್ಯಂಡ್ ಒಂದು ಕಡಿಮೆ ಅಮೌಂಟಲ್ಲಿ ಈ ಸಲ ನಮ್ಮ ಭರತ್ ಅವ್ರನ್ನ ಪಿಕ್ ಮಾಡುವ ಸಾಧ್ಯತೆ ಕೂಡ ಹೆಚ್ಚಿದೆ. ಭಾಳ ಪ್ಲೇಯರ್ಸ್ಗಳು ಕೂಡ ಆಕ್ಷನ್ಗೆ ಬಂದಿದ್ದಾರೆ. ಪವನ್ ಶರತ್ ಅವರು ಕೂಡ ಆಕ್ಷನ್ಗೆ ಬಂದಿದ್ದಾರೆ. ಪವನ್ ಶರತ್ ಅವ್ರನ್ನ ಟ್ರೈ ಮಾಡ್ತಾರೆ ಆಕ್ಷನಲ್ಲಿ ಕೂಡ ನಾವು ಕಾದು ನೋಡಬೇಕಾಗಿದೆ. ಪವನ್ ಅವ್ರನ್ನ ನಾವು ಪಿಕ್ ಮಾಡಬೇಕು ಅಂದರೆ ಕೋಟಿ ಇರಬೇಕಾಗ್ತದೆ. ಏಕೆಂದರೆ ಆ್ಯಂಡ್ ಅವರು ಆಕ್ಷನ್ಗೆ ಬಂದರೆ ಕೋಟಿ ಅವರು ಸೋಲ್ಡ್ ಔಟ್ ಆಗ್ತಾರೆ. ನಮ್ಮ ಪರ್ಸ್ಪರೆನ್ಸ್ ಕೂಡ ಕಡಿಮೆ ಇರೋ ಕಾರಣ ಆ್ಯಂಡ್ ಪವನ್ ಅವರ ಪಿಕ್ ಮಾಡುವ ಸಾಧ್ಯತೆ ಕೂಡ ಕಡಿಮೆ ಇದೆ. ಆ್ಯಂಡ್ ಭರತ್ ಅವ್ರನ್ನ ಪಿಕ್ ಮಾಡೋ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಭರತ್ ಅವ್ರನ್ನ ಪಿಕ್ ಮಾಡ್ಕೋತಾರೆ. ತಿರ್ಕೊಂಡು ಹೊಸ ಪ್ಲೇಯರ್ಸ್ಗಳು ಮತ್ತು ಯಂಗ್ ಪ್ಲೇಯರ್ಸ್ನ ಕೂಡ ಪಿಕ್ ಮಾಡ್ಕೋತಾರೆ. ಆ್ಯಂಡ್ ಭರತ್ ಅವರು ಕೂಡ ಚೆನ್ನಾಗಿ ಆಡಿದರು. ಸೀಸನ್ 9ರಲ್ಲಿ ಇರ್ಬೋದು. ಸೀಸನ್ 10ನಲ್ಲಿ ಅವರು ಅಷ್ಟೊಂದು ಪರ್ಫಾರ್ಮೆನ್ಸನ್ನು ನೀಡಿಲ್ಲ, ಇಂಜುರಿ ಆದ ಕಾರಣ. ಬೆಂಗಳೂರು ಬುಲ್ಸು ಪರ್ಸ್ ಬ್ಯಾಲೆನ್ಸ್ ಎಷ್ಟಿದೆಯಪ್ಪ ಅಂದರೆ 3,02,00,000 ಇದೆ. ಮೇನ್ ಸ್ಲಾಟ್ ಬಂದು 6 ಇದೆ, ಫಾರಿನ್ ಸ್ಲಾಟ್ ಬಂದು 2 ಇದೆ. ನಾವು ಕಾದು ನೋಡಬೇಕಾಗ್ತದೆ ಯಾರನ್ನ ಪಿಕ್ ಮಾಡ್ತಾರೆ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.